ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾಸ್ ವರ್ಡ್. ಇವತ್ತು ನಮ್ಮ ಕಾಲೇಜಲ್ಲಿ ಸಕ್ಸಸ್ ಪಾರ್ಟಿ ಇದೆ. ಯಾವ್ದ್ರದ್ದು ಅಂದ್ರೆ ನನ್ನ ಲಾಸ್ಟ್ 2 ವ್ಲಾಗ್ಸ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಜಾಬ್ ಫೇರ್ದು ಸಕ್ಸಸ್ ಪಾರ್ಟಿ ಇದೆ. ಬೇರೆ ಡಿಪಾರ್ಟ್ಮೆಂಟ್ ಅವರು ಅಂಡ್ ಲೈಕ್ ಮಾರ್ಕೆಟಿಂಗ್ ಯಾರೆಲ್ಲ ಇನ್ವಾಲ್ವ್ ಆಗಿ ಜಾಬ್ ಫೇರ್ನ ತುಂಬಾ ಚೆನ್ನಾಗಿ ಸಕ್ಸಸ್ ಮಾಡಿದ್ರು ಅವ್ರಿಗೆಲ್ಲ ಸಕ್ಸಸ್ ಪಾರ್ಟಿ ಕೊಡ್ತಿದ್ದಾರೆ ಪ್ಲೇಸ್ಮೆಂಟ್ ಇಂದ. ನಾನು ಇದೀನಿ, ಹೇಗೆಲ್ಲ ಇರುತ್ತೆ ಸಕ್ಸಸ್ ಪಾರ್ಟಿ ಅಂತ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿರೋರಿಗೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನನ್ನ ಹೊಸ ಸಬ್ಸ್ಕ್ರೈಬರ್ಗೆ ನನ್ನ ಇಂಟ್ರೊಡಕ್ಷನ್ ಹೇಳ್ತೀನಿ. ನನ್ನ ಹೆಸರು ಅಮೃತ ಅಂತ ಹೇಳ್ಬಿಟ್ಟು MBA ಮಾಡ್ತಿದ್ದೀನಿ ಕೃಪಾನಿಧಿಯಲ್ಲಿ. ಇದು ನನ್ನ ಚಿಕ್ಕ ಇಂಟ್ರೊಡಕ್ಷನ್. ಅಂಡ್ ಇದು ಲಾಸ್ಟ್ ಡೇ ಅಂತಾನೆ ಹೇಳ್ಬೋದು MBA ಅಲ್ಲಿ. ಬಿಕಾಸ್ ನೆಕ್ಸ್ಟ್ ವೀಕ್ ಇಂದ ಎಲ್ಲರೂ ಜಾಬ್ಗೆ ಹೋಗ್ತಿದ್ದಾರೆ. ಯಾರೆಲ್ಲ ಜಾಬ್ಗೆ ಹೋಗ್ತಿದ್ದಾರೆ ಅಂತಾನು ತೋರಿಸ್ತೀನಿ. ಅಂಡ್ ನಮ್ಗೆ ಲೈಕ್ ಯಾರು ಇನ್ನ ಸಿಗಲ್ಲ, ಇವತ್ತೇ ಅನ್ಸುತ್ತೆ ಮೇ ಬಿ. ಲೈಕ್ ಇವತ್ತೇ ಎಲ್ಲಾರು ಕಾಲೇಜ್ಗೆ ಬಂದು ಸಿಗೋದು ಎಲ್ಲ. ಇನ್ಮೇಲಿಂದ ಯಾರು ಅಷ್ಟು ಜನ ಸಿಗಲ್ಲ. ನೋಡೋಣ ಬನ್ನಿ ಈ ಡೇ ಹೇಗೆಲ್ಲ ಹೋಗುತ್ತೆ ಅಂತ. ಫುಲ್ ಕಂಪ್ಲೀಟ್ ವಿಡಿಯೋನ ನೋಡಿ ಅಂಡ್ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹರ್ಷಿ ಹಾಯ್ ಮಾಡು. ಹರ್ಷಿನೇ ವ್ಲಾಗ್ ಮಾಡೋಕೆ ಸಾಮಾನ್ಯ ನೀಟಾಗಿ ರೆಡಿ ಆಗಿ ಬರೋದು, ಬೇರೆ ಈ ಸಲ ಹಂಗೆ ಬರ್ತಾಳೆ. ಇದೆಯಾ ವ್ಲಾಗು? ಇವತ್ತು ವ್ಲಾಗ್ ಇವರೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ ವ್ಲಾಗ್ ಮಾಡೋ ದಿನ ಮಾತ್ರ ರೆಡಿ ಆಗಿ ಬರ್ತೀನಂತ, ಇಲ್ಲ ಅಂದ್ರೆ ರೆಡಿ ಆಗಿ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಯ್ ಮಾಡಿ. ಅವಾಗ್ಲೂ ಹೇಳಿದ್ನಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ್ಲೂ ಹೇಳಿದ್ನಲ್ಲ ಇವ್ರು ಹರ್ಷಿ ಕೆಲ್ಸಕ್ಕೆ ಹೋಗಿರೋದು. ಹರ್ಷಿ ಹೇಗಿದೆ ಕೆಲ್ಸ? ಚೆನ್ನಾಗಿದೆ. ಏನು ಜಾಬ್ GD ಎಲ್ಲ ಹೇಳ್ಬಿಡಿ. GD ಹೇಗಿದೆ, ಕೆಲಸ ಹೆಂಗಿದೆ, ಏನ್ ಕೆಲಸ ಎಲ್ಲ? ಏನು ಜಾಬ್ ಬಂದು ಅಸೋಸಿಯೇಟ್ ರಿಕ್ರೂಟ್ಮೆಂಟ್ ಸ್ಪೆಷಲಿಸ್ಟ್. ಅಷ್ಟೇ, ಇನ್ನ ಏನಿಲ್ಲ. ಇವಾಗ 3 days ಆಯ್ತು ಅಷ್ಟೇ ಹೋಗ್ತಿದ್ದು. ಚೆನ್ನಾಗಿದೆ. ಸ್ಯಾಲ್ರಿ ಅದ್ರ ಬಗ್ಗೆ ಕೇಳ್ಬಾರ್ದಾ? ಹಂಗೆ ಕೇಳ್ಬಹುದು, ಬಟ್ ಹಂಗೆ ಸ್ಟೈಫಂಡ್ ಇವಾಗ 10,000. ಇಂಟರ್ನ್ಶಿಪ್ ಆದ್ಮೇಲೆ ಪ್ಯಾಕೇಜು ಇನ್ನ ಡಿಸೈಡ್ ಅವ್ರು ಹೇಳಿಲ್ಲ ಇನ್ನು. ಅದು ನಾನು ಹರ್ಷಿ ಮಾತಾಡ್ಕೊಂಡು MBA ಡಿಪಾರ್ಟ್ಮೆಂಟ್ ಹತ್ರನೇ ಬಂದ್ಬಿಟ್ವಿ. ಇದೇ ನಮ್ಮ MBA ಡಿಪಾರ್ಟ್ಮೆಂಟ್. ಅಲ್ಲಿ ಹಾಗೆ ಪ್ರಕಾಶ್ ಸರ್ ಅಂತ ಹೇಳ್ಬಿಟ್ಟು ಅವರು ಕನ್ನಡದವರು. ಅದೇ ತುಂಬ ಒಳ್ಳೆ ಖುಷಿ ಆಗೋದು. ಅವರು ನಂಗೆ ಎಂಕರೇಜ್ ಮಾಡ್ತಿದ್ದಾರೆ ಹಾಯ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೋರ್ ಎವರ್ ಅವ್ರು ಹೊರಗೆ ಸಿಕ್ಕಿದ್ರೆ ಮಾತ್ರ ಕನ್ನಡದಲ್ಲಿ ಮಾತಾಡೋದು, ಡಿಪಾರ್ಟ್ಮೆಂಟಲ್ಲೆಲ್ಲ ಇದ್ದರೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ, ಚೆನ್ನಾಗಿ ಮಾಡಿ ಯೂಟ್ಯೂಬ್ನ ಅಂತೆಲ್ಲ ಹೇಳೋದ್ರು. ಹಾಗೆಯೇ ನೀವುಗಳು ಅಷ್ಟೇ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆವಾಗ ನನಗಿನ್ನ ತುಂಬ ಖುಷಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ. ಅದು ಪ್ರೇಮಕ್ಕನೂ ಹಾಯ್ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನಲ್ಗೆ. ಅಲ್ಲಿ ನೋಡಿ ನಮ್ಮ ಕ್ಲಾಸವ್ರು ಯಾರೇ ನಾನು ವಿಡಿಯೋ ಮಾಡ್ತಿದ್ರು ಹಾಯ್ ಮಾಡಿಕೊಂಡೇ ಓಡಾಡ್ತಾರೆ. ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಹರ್ಷಿ ಬಾ ನಾವು ಹೋಗೋಣ 2nd ಫ್ಲೋರ್ಗೆ ಅಂದ್ಲು. ಅದು ನಾನು ಆವಾಗಲೇ ಇದೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಫಾಯರ್ ಅಂತ ಕರೀತಾರೆ. ಇದು ನಮ್ಮ ಗ್ರೌಂಡ್ ಫ್ಲೋರು. ಅಲ್ಲಿ ನಾನು ಕೈಯಲ್ಲಿ ತೋರಿಸಿದ್ನಲ್ಲ ಅದೆಲ್ಲ ಆಫೀಸ್ ಡಿಪಾರ್ಟ್ಮೆಂಟು. ಸೊ ನಾವು ಬಂದ್ವಿ. 2nd ಫ್ಲೋರಲ್ಲಿ ಯಾರೂ ಇರಲಿಲ್ಲ, ಸೊ ಹಾಗಾಗಿ 3rd ಫ್ಲೋರಿಗೆ ಬಂದ್ವಿ. ಮತ್ತೆ ನೋಡಿ ಇಲ್ಲಿ ಸರ್ ಇದ್ದಾರೆ. ಆ್ಯಂಡ್ ನೋಡಿ ನಾನು ಈ ಕ್ಲಾಸ್ ರೂಮಿಗೆ ಬಂದೆ. ಇದೇ MBA ಕ್ಲಾಸ್ ರೂಮ್ಸ್ ಹೀಗೆ ಇರುತ್ತೆ ನೋಡಿ. ಇವಾಗ ಸಂಧ್ಯಾ ತಲೆ ಮೇಲೆ ಕೈ ಇಟ್ಕೊತಿದ್ದಾರೆ. ನಾನು ವಿಡಿಯೋ ಮಾಡಿದ್ರೇನೆ ಇವರೆಲ್ಲ ಹಿಂಗೆ ಮುಖ ಮುಚ್ಕೊಬಿಡೋದು. ಅವರಿಬ್ರು ನೋಡಿ, ಸುಮನ್ ಮತ್ತು ಯಶ್ವನ್ನ ಹೇಗೆ ಮುಖ ಮುಚ್ಕೊಂಡಿದ್ದಾರೆ. ಶ್ರೀಕಾಂತ್ ಬ್ರೋ ಅದು ಹೇಗೆ ಮುಖ ಮುಚ್ಕೊಂಡಿದ್ದಾರೆ. ಅವರು ಯಶವಂತ್ ಆ್ಯಂಡ್ ಶ್ರೀಕಾಂತ್ ಬೈಕೋತಾರ ಮೇಲೆ. ಆ್ಯಂಡ್ ಇಲ್ಲಿ ನೋಡಿ ಸಂಧ್ಯಾ ನನಗೆ ಬಿಸ್ಕೆಟ್ ಕೊಡ್ತಿದ್ದಾರೆ. ಇವರು ನಮ್ಮ MBA ಡಿಪಾರ್ಟ್ಮೆಂಟ್ ಅವರು. ನಾವು ಕ್ಯಾಂಟೀನ್ ಹತ್ರ ಬಂದ್ವಿ. ಮತ್ತೇನೆ ಅವರೇನೆ ನಮ್ಮ MBA ಡಿಪಾರ್ಟ್ಮೆಂಟ್ಗೆ ಹೆಡ್ಡು. ರೆಡ್ ಕಲರ್ ಡ್ರೆಸ್ ಹಾಕಿದ್ರಲ್ಲ ಆ ಮ್ಯಾಮು. ಅಲ್ಲಿ ಕೇಕ್ ಕಟ್ಟಿಂಗಿಗೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ. ಇದೇ ಫುಲ್ಲು ಕ್ಯಾಂಟೀನು ನಮ್ಮದು MBA. ಅಂದರೆ ಎಲ್ಲರಿಗೂ MBAಗೆ ಅಂತ ಅಲ್ಲ, ಎಲ್ಲರಿಗೂ ಇದೊಂದೇ ಕ್ಯಾಂಟೀನಲ್ಲಿರೋದು. ಆ್ಯಂಡ್ ಇದೇನಂತ ಅಂದರೆ ಕೇಕ್ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಕೇಕ್. ಆ್ಯಂಡ್ ಮ್ಯಾಮ್ ಸ್ವಲ್ಪ ಕಂಗ್ರ್ಯಾಚುಲೇಷನ್ ವಿಶ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಿದ್ದಾರೆ. ನನಗೆ ಇವ್ರು ತುಂಬ ಹಂಬಲ್ ಆಗಿರ್ತಾರೆ ಸ್ಟೂಡೆಂಟ್ಸ್ ಜೊತೆಗೆ. ನಂಗೆ ಅದು ತುಂಬ ಖುಷಿ ಆಗುತ್ತೆ. ತುಂಬ ಹೆಲ್ಪ್ ಮಾಡ್ತಾರೆ, ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಹರ್ಷಿ ನೋಡಿ, ಅವರಿಬ್ಬರು ಅಣ್ಣ ತಂಗಿ ಫ್ರೆಂಡ್ಸ್ ಆ ಥರ. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿದರು. ಸೊ ಆ್ಯಂಡ್ ನಾನು ಏನೇ ವ್ಲಾಗಲ್ಲಿ ತೆಗೆದ್ರೂ ಅಲ್ಲಿ ಲೆಕ್ಚರರ್ಸ್ ಮಾತಾಡ್ತಿದ್ರು. ಆಮೇಲೆ ನೋಡಿ ಈ ಹುಡುಗಿ ಬಗ್ಗೆ ಸ್ವಲ್ಪ ಸೇಫಾಗಿರಬೇಕು ಅಂತ ಸರ್ ಹೋಗೇ ಬಿಟ್ಟರು ವ್ಲಾಗಿಂದ ಆಚೆಗೆ. ನೋಡಿ ಇಲ್ಲಿ ಮ್ಯಾಮ್ ಎಷ್ಟು ಹಂಬಲ್ ಅಂದರೆ ಅವರೇ ಬಂದು ಸರ್ವ್ ಮಾಡ್ತಿದ್ದಾರೆ. ಅವರು ಪ್ಲೇಸ್ಮೆಂಟ್ಗೆ ಹೆಡ್ಡು, ಕಂಪ್ಲೀಟ್ ನಮ್ಮ KGIಗೇನೆ. ಬಟ್ ಶಿ ಸೋ ಹಂಬಲ್ ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ವೆರೈಟೀಸ್ ಮಾಡಿದರು. ಪೂರಿ, ಸೇಮ್ ಅನ್ನ ಸಾಂಬಾರು, ಪಲಾವ್ ಆ್ಯಂಡ್ ಹಪ್ಳ ಈ ಥರ
ಇದೇ ಥರ ಊಟನೇ ಅವ್ರು ಮಾಡೋದು. ಒಂಥರ ಸ್ವೀಟ್ ಇತ್ತು ಆ್ಯಂಡ್ ಆದಮೇಲೆ ಕೇಕ್ ಇತ್ತು. ಅದೆಲ್ಲ ಕಂಪ್ಲೀಟ್ ನಮ್ಮ MBA ಡಿಪಾರ್ಟ್ಮೆಂಟು. ನಮ್ಮ ಚೋಟು ಎಲ್ಲ ಕಡೆ ಓಡಾಡ್ತಾನೇ ಇರುತ್ತೆ, ಚಿಕ್ಕದಾಗಿ ಲಿಲ್ಲಿಪುಟ್ ಥರ ನಡ್ಕೊಂಡು. ಅದು ವರ್ಷಿ ಆ್ಯಂಡ್ ಸಂಧ್ಯಾ ನಾನೇ ಹಾಕ್ತೀನಿ ನೀವಿಬ್ರಿಗೆ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ವರ್ಷಿ ನಾನು ವೀಡಿಯೋ ಮಾಡ್ತೀನಿ ನೀನು ಹಾಕಿಸ್ಕೊ ಅಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಇವರೆಲ್ಲ. ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಪೂರಿ ಮತ್ತು ಸಾಗು ತೊಗೊಂಡೆ. ನಂಗೆ ಸ್ವಲ್ಪ ಇಷ್ಟ ಪೂರಿ ಸಾಗು ಅಂದರೆ ಸಾಫ್ಟ್ ಆ ಫುಡ್, ಆ ಥರ ರೈಸ್ ಫುಡ್ ಅದೆಲ್ಲ ನಾನು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಕೇಸರಿ ಬಾತ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನನಗೆ ಉಪ್ಪಿಟ್ಟು ಅಂದ್ರೇ ಸಖತ್ ಇಷ್ಟ. ಇಲ್ಲಿ ನೋಡಿ ಎಲ್ಲ ಇದ್ದಾರೆ, ಎಲ್ಲರೂ ಬಂದ್ವಿ. ಲೈಕ್ ಒಂದೇ ಕಡೆ ಕುತ್ಕೊಳ್ಳೋಣ ಅಂತ ಎಲ್ಲರೂ ಒಟ್ಟಿಗೆ ಕುತ್ಕೊಂಡ್ವಿ. ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಮಾತ್ರ ಮಸ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಖಾರ ಇತ್ತು, ಬಿಕಾಸ್ ನಾನು ಖಾರ ತಿಂದೇ ಇರೋ ಕಾರಣದಿಂದ ನನಗೆ ಸ್ವಲ್ಪ ಖಾರ ಅನಿಸುತ್ತೆ ಫುಡ್ಡು. ಇಲ್ಲಿ ಅವ್ರಿಗೆಲ್ಲ ಸರಿ ಇತ್ತು, ನನಗೆ ಸ್ವಲ್ಪ ಖಾರ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಏನಾಯಿತು ಅಂದರೆ ನನಗೆ ತುಂಬ ಜಾಸ್ತಿ ಊಟ ಹಾಕ್ಸ್ಕೊಬಂದೆ. ಸುಮನ್ಗೆ ಫೋರ್ಸ್ ಮಾಡ್ತಿದ್ದೀನಿ, ಶೇರ್ ಮಾಡೋಣ, ಇಬ್ಬರು ಶೇರ್ ಮಾಡ್ಕೊಂಡು ಊಟ ಮಾಡೋಣ, ಊಟ ವೇಸ್ಟ್ ಮಾಡಬಾರ್ದು ಅಂತ ಚಂದನ್ ನನಗೆ ಬೈತಿದ್ದಾರೆ. ಬಟ್ ನಾನು ಚಂದನ್ಗೆ ಹೇಳ್ತಿದ್ದೀನಿ ಊಟ ಅದಕ್ಕೆ ಶೇರ್ ಮಾಡ್ಕೊಂಡು ತಿನ್ನೋಣ, ವೇಸ್ಟ್ ಮಾಡಬಾರ್ದು ಅಂತ. ಆ್ಯಂಡ್ ನಮ್ಮ ಲಾಸ್ಟ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತು, ನಾವು ನೀರು ಹಚ್ಕೊಂಡು ಆಟ ಆಡ್ತೀವಿ ಜಾಸ್ತಿ ನೀರಲ್ಲಿ. ಚಂದನ್ಗೆ ಆ ಥರ ಲೈಕ್ ಮತ್ತೆ ಆ ಥರ ಮಾಡೋಣ ಅಂತ ಲೈಕ್ ಎದುರಿಸೋಣ ಅಂತ ಹೋದೆ. ಚಂದನ್ ಎದುರುಕೊಳ್ಳೇ ಇಲ್ಲ. ಇವಾಗ ನೋಡಿ ಈಗ ಎದುರುಕೊಂಡ್ರು. ನನ್ನ ಹತ್ರನೂ ನೀರು ಬಾಟಲ್ ಇದೆ ಅಂತ ತೋರಿಸ್ತಿದ್ದಾರೆ. ಅಷ್ಟೇ ಗ್ಯಾಪಲ್ಲಿ ವೀಡಿಯೋ ಮಾಡ್ತಿರೋದು. ಆ್ಯಂಡ್ ಫೈನಲಿ ನಾವು ಆಟ ಆಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಗ್ರೌಂಡ್ಗೆ. ನೋಡಿ ಚಿಕ್ಕ ಮಕ್ಳ ಥರ ಕ್ಲೆಪ್ಸ್ ಹಾಕೊಂಡು ಆಟ ಆಡ್ತಿದ್ದೀವಿ. ಇದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಇವರೆಲ್ಲ ಲೈಕ್ ತುಂಬ ಖುಷಿ. ಇಲ್ಲಿ ನೋಡಿ ನನಗೆ ಟಾರ್ಗೆಟ್ ಮಾಡಿ ಹಿಡಿಯೋದು, ಇವರು ಟಾರ್ಗೆಟ್ ಮಾಡಿ ಬಾಲಲ್ಲಿ ಹೊಡಿಯೋದು, ಚೂಚಂಡ್ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಆ ಗೇಮ್ ಆಡಿದ್ದೀರಾ ನಂಗೆ ಹೇಳಿ. ಆ್ಯಂಡ್ ಫೈನಲಿ ಆಟ ಎಲ್ಲ ಆಡಿ ಸುಸ್ತಾಗಿ ಕಲ್ಲಂಗಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಇವರೆಲ್ಲ ಹೋಗಿ ಕಲ್ಲಂಗಡಿ ಹಣ್ಣು ತಂದರು. ಈ ಕಲ್ಲಂಗಡಿ ಹಣ್ಣು ಕಟ್ ಮಾಡೋಕ್ಕೆ ಒಂದು ಸಾಹಸ ಮಾಡಿದರು ಇವರು. ಅದಾದಮೇಲೆ ಕಟ್ ಮಾಡಿ ಆದಮೇಲೆ ಆ ಕಲ್ಲಂಗಡಿ ಹಣ್ಣಲ್ಲಿ ಸ್ವಲ್ಪ ಲೈಕ್ ಅಷ್ಟು ಚೆನ್ನಾಗಿರಲಿಲ್ಲ ನೋಡಿ. ಅದಕ್ಕೆ ಸಿದ್ಧಾರ್ಥು ಹೆಂಗೆ ಆರ್ಗ್ಯೂ ಮಾಡ್ತಿದ್ದಾರೆ, ಎಂಥ ಹಣ್ಣು ತಂದಿದ್ದೀರಾ ನೀವು ಹೋಗಿ ಅಂತ ಹೇಳ್ಬಿಟ್ಟು. ಇವಾಗ ಅವರೇ ಮಾತಾಡ್ತಾರೆ ನೋಡಿ, ಅದನ್ನು ಹಾಕ್ತೀನಿ, ಹೆಂಗೆಲ್ಲ ಹಣ್ಣಿನ ಬಗ್ಗೆ ಮಾತಾಡಿದ್ದಾರೆ. Voice is not audible. ಓಕೆ ದಿ ವಾಯ್ಸ್ ಓವರ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಆ್ಯಕ್ಚುಲಿ ದಿಸ್ ವಾಟರ್ಮೆಲನ್ ವಾಟ್ ಈಸ್ ಇನ್ಫೆಕ್ಟೆಡ್. ದೇ ಹ್ಯಾವ್ ಟ್ರೈಡ್ ಟು ಕಿಲ್ ಅಸ್ ಬೈ ಗಿವಿಂಗ್ ದಿಸ್ ವಾಟರ್ಮೆಲನ್, ಬಟ್ ಐಡೆಂಟಿಫೈಡ್ ದಿಸ್ ಈ ಮಾರಣಾಂತಿಕ ಹಲ್ಲೆಯಿಂದ ನಾನು ಪಾರಾಗಲು ನನ್ನ ದಿವ್ಯ ದೃಷ್ಟಿಯನ್ನು ಉಪಯೋಗಿಸಿ ಈ ಮಚ ಹೋಗ್ಬಿಡಿತು. ಎಷ್ಟು ವರ್ಷಗಳ ಕಾಲ ಇಟ್ಟುಕೊಂಡು ಏನು ಮಾಡದೆ ಅರಿತುಕೊಳ್ಳೋದು, ಧೋರಣೆಯನ್ನು ಕೇಳುವ ಜನರು ಎಲ್ಲಿಲ್ಲವೇ, ಕಾಣಿಸುತ್ತಿಲ್ಲವೇ ಈ ನಗರಕ್ಕೆ ಏನಾಗಿದೆ? See, this line what we are seeing is India and Australia border which has been drawn from year to year. It is not so acceptable, but Amrita will eat it. ನಾವು ಹೀಗೆ ತುಂಬ ಎಂಜಾಯ್ ಮಾಡ್ತಿರ್ತೀವಿ. ಸೊ ಇಲ್ಲಿಂದ ನಾವು ಟೀ ಕುಡಿಯೋಣ, ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ಒಂದು ಟೀ ಕುಡಿಯೋ ಜಾಗ ಇದೆ, ಅಲ್ಲಿಗೆ ಹೊರಟ್ವಿ. ನಾನು ಸ್ಕೂಟಿ ಓಡಿಸ್ತಿದ್ದೀನಿ, ನನ್ನ ಜೊತೆ ಸಂಧ್ಯಾ ಕೂತಿದ್ದಾರೆ. ಸಂಧ್ಯಾ ಎಷ್ಟು ಹೆದ್ರುಕೊಂಡು ಕೂತಿದ್ದಾರೆ ಅಂದರೆ ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗಲೇ ಗೊತ್ತಾಗಿದೆ ಅವ್ರಿಗೆ ಅಷ್ಟು ಭಯ ಆಗಿದೆ ನಾನು ಸ್ಕೂಟಿ ಓಡಿಸಿ ಜೊತೆಗೆ ನನ್ನ ಜೊತೆ ಕುತ್ಕೊಂಡಿರೋದಕ್ಕೆ ಅಂತ ಹೇಳ್ಬಿಟ್ಟು. ಫೈನಲಿ ಈ ಜಾಗಕ್ಕೆ ಬಂದ್ವಿ. ಆಲ್ಮೋಸ್ಟ್ ಅಂತ ಅಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತೀವಿ. ನಾನು ಫಸ್ಟ್ ಟೈಮ್ ಈ ಜಾಗಕ್ಕೆ ಬಂದಿದ್ದು ಟೀ ಕುಡಿಯೋಕ್ಕೆ. ಬಟ್ ನಾನು ಟೀ ಕುಡಿಯೋಲ್ಲ, ನನಗೆ ಶುಗರ್ಲೆಸ್ ಮಿಲ್ಕ್ ಅಂದರೆ ಇಷ್ಟ. ಹಾಲುಕ್ಕೆ ಸಕ್ಕರೆ ಹಾಕಿಲ್ದೇ ಇರೋ ಹಾಲು ಮಾತ್ರ ಕುಡಿಯೋದು. ಟೀ ಕಾಫಿ ಎಲ್ಲ ನಾನು ಅಷ್ಟು ಕುಡಿಯೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮಾತಾಡಿಕೊಂಡು ಜಸ್ಟ್ ಈ ಜಾಗಕ್ಕೆ ಬಂದ್ವಿ ನಾಯಿ ನೋಡೋಣ ಅಂತ. ಸಂಧ್ಯಂಗೆ ತುಂಬ ಇಷ್ಟ ಡಾಗ್ಸ್ ಅಂದರೆ, ಸೊ ಅದಕ್ಕೆ ನಾಯಿಗಳು ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ನಮಗೆ. 200 ರೂಪಾಯಿ ಕೊಟ್ಟರೆ ಮಾತ್ರ ಒಳಗಡೆ ಬಿಡೋದು ಅಂದರು. ಸೊ ಅಲ್ಲಿಂದ ಟಾಟಾ ಬಾಯ್ ಬಾಯ್ ಅಂತ ಅವ್ರಿಗೆ ಹೇಳಿ ಸೊ ಕಾಲೇಜ್ ಹತ್ರ ಬಂದು ಎಲ್ಲ ಅವ್ರ ಮನೆಗೆ ಹೊರಟ್ರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು